ನನಗೆ ಯಾಕೆ ಹೊಡೆದೆ? ಶಟ್ ಅಪ್! ಇಷ್ಟಕ್ಕೆಲ್ಲ ಕಾರಣ ನೀನೇ. ಧ್ರುವನ್ ಮೇಲೆ ನಂಬಿಕೆ ಹೋಗಾಗ್ ಮಾಡಿದ್ದೆ ನೀನು. ಸರ್, ಏನ್ ಹೇಳ್ತಾ ಇದ್ದೀರಾ? ಹೌದು ಧ್ರುವ, ಪ್ರಿಯಕರನ್ ಹೆಸರಲ್ಲಿ ಮೈನಾಗೆ ಲೆಟರ್ ಕಳಿಸ್ತಿದ್ದು, ಪಾರ್ಸೆಲ್ ಕಳಿಸ್ತಿದ್ದು ಇವಳೆ. ನಿನ್ನ ಹ್ಯಾಂಡ್ ರೈಟಿಂಗ್ ನ ಕಾಪಿ ಮಾಡಿ ಆ ಪ್ರಿಯಕರ ಬರೆಯೋ ಲೆಟರ್ನ ನೀನು ಬರ್ದಿರೋ ತರ ನಂಬಿಸಿ ಇಷ್ಟಕ್ಕೆಲ್ಲ ಕಾರಣ ಆದವಳು ಇವಳೆ. ಪುಷ್ಪಕ್, ಏನೇನೋ ಹೇಳ್ಬೇಡ. ನೀನು ಮತ್ತೆ ಮಾಮ್ ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ಆ ಗಿಫ್ಟ್ಗಳನ್ನೆಲ್ಲ ತಗೊಂಡು ಸುಟ್ಟು ಹಾಕ್ಬಿಡಿ. ನರ್ತನ, ನಾನು ಹೇಳ್ದಷ್ಟು ಮಾಡು. ನೀನ್ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಂತ ಒಂದೇ ಒಂದ್ ಕಾರಣಕ್ಕೆ ಇಷ್ಟು ದಿನ ನೀನ್ ಏನೇ ಮಾಡ್ತಿದ್ರು ಸಹಿಸ್ಕೊಂಡು ಸುಮ್ಮನಿದ್ದೆ. ಆದ್ರೆ ಈಗ ಖಂಡಿತವಾಗ್ಲೂ ನಿನ್ನ ಕ್ಷಮಿಸಲ್ಲ. ಪುಷ್ಪಕ್, ನಾನು ಇನ್ನೊಂದು ಕ್ಷಣ ನನ್ನ ಮುಂದೆ ನಿಲ್ಬೇಡ. ಗೆಟ್ ಲಾಸ್ಟ್, ಗೆಟ್ ಲಾಸ್ಟ್ ಅಂದೆ. ಧಗಧಗ ಉರಿಯು ಬೆಂಕಿ ನಿನ್ನೆದೆಯಲ್ಲಿ ಅಡಗಿರುವುದು. ಈ ರೋಷ ದ್ವೇಷವನ್ನು ಚೂರು ಸಹಿಸು. ಉಗ್ರನರ ಸಿಂಹರೂಪ ಗ್ರಹಿಸುತ್ತಿದೆ ಮೈಯ ತುಂಬ. ಕೊಟ್ಟ ಏಟು ಮರು ಕಳುಹಿಸೋ ಸಮಯ ಬರುವುದು. ಧಗಧಗ ಉರಿಯು ಬೆಂಕಿ ನಿನ್ನೆದೆಯಲ್ಲಿ ಅಡಗಿರುವುದು. ಈ ರೋಷ ದ್ವೇಷವನ್ನು ಚೂರು ಸಹಿಸು. ಉಗ್ರನರ ಸಿಂಹರೂಪ ಗ್ರಹಿಸುತ್ತಿದೆ ಮೈಯ ತುಂಬ. ಕೊಟ್ಟ ಏಟು ಮರು ಕಳುಹಿಸೋ ಸಮಯ ಬರುವುದು. ನಸ್ತ್ರವಾಗಿ ಬಳಸಿಕೊಂಡಿದೆ ಭಗವಂತನೇ ಧರೆಗೆ ಇಳಿದು ತುಳಿಸಿದರೂ ಬೇಡಿಯನ್ನು ತಡೆಯಲಾರದಂತ ಹುರುಪು ಇವನ ಹತ್ತಿದೆ. ಧಗಧಗ ಉರಿಯು ಬೆಂಕಿ ನಿನ್ನೆದೆಯಲ್ಲಿ ಅಡಗಿರುವುದು. I will kill you. ಧ್ರುವ, ಮೈನಾ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಸರ್, ಅವಳ ಮಾತು ಕೇಳ್ಕೊಂಡು ಸುಮ್ಮನೆ ನಿಮ್ಮ ಮೇಲೆ ಅನುಮಾನ ಪಟ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಸರ್, ನೀವು ನಮ್ಮ ಹತ್ರ ಕ್ಷಮೆ ಕೇಳೋದ? ತಪ್ಪೇನೂ ಇಲ್ಲ ಧ್ರುವ. ತಪ್ಪು ಮಾಡಿದ್ದೀನಿ ಅಂದಮೇಲೆ ಕ್ಷಮೆನೂ ಕೇಳಬೇಕು. ನೀವಿಬ್ರು ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೀರಾ. ಇವಳ ಮಾತು ಕೇಳ್ಕೊಂಡು ಆ ನಂಬಿಕೆಗೆ ನಾನು ದ್ರೋಹ ಮಾಡಿಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಪ್ಲೀಸ್. ಸರ್, ಪ್ಲೀಸ್ ಕ್ಷಮೆ ಎಲ್ಲ ಕೇಳಬೇಡಿ ಸರ್. ಕೇಳೋದಕ್ಕೆ ತುಂಬಾ ಹಿಂಸೆ ಆಗುತ್ತೆ. ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ. ಹೇಗ್ ಬಿಡಕ್ಕಾಗತ್ತೆ ಧ್ರುವ? ನಾನ್ ಮಾಡಿದ್ದು ಸಣ್ಣ ತಪ್ಪ ಅಲ್ಲ. ನಿಮ್ಮಿಬ್ರು ಫ್ರೆಂಡ್ಶಿಪ್ ಎಷ್ಟು ಒಳ್ಳೇದು ಅಂತ ಗೊತ್ತಿದ್ರು ಆ ನರ್ತನ ಮಾತು ಕೇಳ್ಕೊಂಡು ನಿಮ್ ಫ್ರೆಂಡ್ಶಿಪ್ ಮೇಲೆನೆ ಅನುಮಾನ ಪಟ್ಬಿಟ್ಟೆ. ಧ್ರುವ, ನೀನೇ ಪ್ರಿಯಕರ ಅನ್ಕೊಂಡು ನಾನು ನಿನ್ ಜೊತೆ ತುಂಬಾ ರೂಢಾಗಿ ಬಿಹೇವ್ ಮಾಡ್ತಿದ್ದೆ. ಮೈನಾ, ನಿನಗೆ ತುಂಬಾ ಕಂಡೀಷನ್ಸ್ ಹಾಕಿ ನಿನ್ನ ಒತ್ತಡದಲ್ಲಿ ಸಿಕ್ಕಾಕ್ಸ್ಬಿಟ್ಟೆ. ಸಾರಿ. ನೋಡಿ, ನಾನು ನಿಮ್ಮಿಬ್ಬರಿಗೆ ಪ್ರಾಮಿಸ್ ಮಾಡ್ತಿದ್ದೀನಿ,
ಇದೇ ಫಸ್ಟ್ ಅಂಡ್ ಲಾಸ್ಟ್. ಯಾರು ಬಂದು ಏನೇ ಹೇಳಿದ್ರು ನಾನು ಮಾತ್ರ ಅದನ್ನ ನಂಬಲ್ಲ. ನೋಡಿದ್ವಾ, ನೀನು ಕೆಲ್ಸಕ್ಕೋಸ್ಕರ ಬಾಂಗ್ಲಾದೇಶ್ಗೆ ಹೋಗೋದೇನು ಬೇಡ. ನಮ್ಮ ಕಂಪ್ನಿಲೇ ನನ್ನ ಜೊತೆನೆ ಕೆಲಸ ಮಾಡಬೇಕು. ಸರ್ ಇಲ್ಲ ಅಂತ ಹೇಳ್ಬೇಡ. ಸರ್ ಆದ್ರೆ ಅದು ಧ್ರುವ, ಆದ್ರೆಗಿದ್ರೆ ಏನು ಹೇಳ್ಬೇಡ. ಇಟ್ಸ್ ಮೈ ಆರ್ಡರ್. ನೀನು ಕಂಪ್ನಿಗೆ ಜಾಯ್ನ್ ಆಗ್ತಿದ್ಯಾ ಅಷ್ಟೇ. ನನ್ನ ನೋಡು ಧ್ರುವ. ಧ್ರುವ ಪ್ಲೀಸ್. ಸರಿ ಸರ್. ಥ್ಯಾಂಕ್ ಯು ಧ್ರುವ, ಥ್ಯಾಂಕ್ ಯು. ನೋಡಿ, ಅವಾಗ್ಲಿಂದ ನಾನೇ ಮಾತಾಡ್ತಿದ್ದೀನಿ, ನಿಮಗ್ ಮಾತಾಡಕ್ಕೆ ಅವಕಾಶನೇ ಮಾಡ್ಕೊಡ್ತಿಲ್ಲ. ಸಾರಿ. ಹೇಳಿ, ನಿಮ್ಗೇನಾದ್ರೂ ಹೇಳೋದಿದ್ಯಾ? ಸರ್ ಅದು ಯಾಕೆ ಧ್ರುವ ಅವಳನ್ನ ತಡೀತಿದ್ಯಾ? ಬಿಡು, ಅವಳೇನು ಹೇಳ್ಬೇಕು ಹೇಳಿ. ಸರ್ ಅದು ಅಂಥದ್ದೇನೂ ಇಲ್ಲ ಸರ್. ಓ, ಹಾಸ್ಟೆಲ್ ವಿಚಾರನಾ? ಡೋಂಟ್ ವರಿ ಮೈನಾ, ನೀನು ಬೇರೆ ಹಾಸ್ಟೆಲ್ಗೆ ಹೋಗೋದೇನು ಬೇಡ. ಅದೇ ಹಾಸ್ಟೆಲ್ಗೆ ಹೋಗೋ ಥರ ನಾನು ನೋಡ್ಕೋತೀನಿ. ಆ್ಯಂಡ್ ನಿನ್ನ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಆದರೆ ಅದನ್ನು ಇವಾಗ ಮಾತಾಡೋದಕ್ಕೆ ಸರಿಯಾದ ಸಮಯ ಅಲ್ಲ. ಆಮೇಲೆ ಮಾತಾಡ್ತೀನಿ. ಸರಿ, ನನಗೆ ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ, ಮನೆಗೆ ಹೋಗಬೇಕು. ಧ್ರುವ, ನೀನು ಮೈನಾನು ಮನೆ ಕರ್ಕೊಂಡು ಹೋಗು. ಅವಳನ್ನ ಹಾಸ್ಟೆಲ್ ಕಳಿಸೋ ವ್ಯವಸ್ಥೆನ ನಾನು ಆದಷ್ಟು ಬೇಗ ಮಾಡ್ತೀನಿ. ಓಕೆ, ಬಾಯ್ ಧ್ರುವ. ಬಾಯ್ ಮೈನಾ. ನನ್ನನ್ನು ಯಾಕೆ ತಡೆದ್ರಿ? ನಾನೆಲ್ಲ ಹೇಳ್ಕೊಂಡ್ ಬಿಡ್ತಿದ್ದೆ. ಅದಕ್ಕೆ ತಡೆದಿದ್ ಮೈನಾ ಅವರೇ. ಪುಷ್ಪಕ್ ಸರ್ ಹೇಗೆ ಆ ಮುಖ್ಯವಾದ ವಿಚಾರ ಮಾತಾಡೋದಕ್ಕೆ ಸಮಯ ಅಲ್ಲ ಅಂತ ಹೇಳಿದ್ರು, ಹಾಗೆ ನಮ್ಮ ವಿಚಾರ ಮಾತಾಡೋದಕ್ಕೂ ಇದು ಸರಿಯಾದ ಸಮಯ ಅಲ್ಲ. ನೀವೇ ನೋಡಿದ್ರಲ್ಲ ಅವರು ನಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿದಾರಂತ. ಈಗ ಮಾತ್ರ ಅಲ್ಲ, ಅವತ್ತು ಗಾರ್ಮೆಂಟ್ಸಲ್ಲಿ ನಾವಿಬ್ರು ಸಿಕ್ಕಾಕೊಂಡಿದ್ದಾಗ